ಹಾಯ್ ಗಾಯ್ಸ್, ಪ್ರಸ್ತುತ ನಡೆಯುತ್ತಿರುವ IPL 2025ರಲ್ಲಿ ಚೆನ್ನೈ ತನ್ನ ಮನೆಯಂಗಳದಲ್ಲಿ ಮತ್ತೊಂದು ಪಂದ್ಯವನ್ನು ಸೋಲುವ ಮೂಲಕ ಅಧಿಕೃತವಾಗಿ IPL 2025ರಿಂದ ಹೊರಗುಳಿದಿದೆ. ಚೆನ್ನೈ ತಂಡವು ಆಡಿರುವ 10 ಪಂದ್ಯಗಳಲ್ಲಿ ಕೇವಲ 2 ಪಂದ್ಯಗಳನ್ನು ಗೆಲ್ಲುವ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯ ಸ್ಥಾನದಲ್ಲಿ ಉಳಿದುಕೊಂಡಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ CSK ಮತ್ತು ಪಂಜಾಬ್ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಪಂಜಾಬ್ ಸೂಪರ್ ಕಿಂಗ್ಸ್ ಟಾಸ್ ಗೆಲ್ಲುವ ಮೂಲಕ ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿರುತ್ತದೆ. ಎಂದಿನಂತೆ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟ್ಸ್ಮನ್ಗಳು ಮತ್ತೆ ಫೇಲ್ಯೂರಿನ ಹಾದಿಯನ್ನು ನಡೆಸುತ್ತಾರೆ. ಆದರೆ ಸ್ಯಾಮ್ ಕರ್ನ್ ಮತ್ತು ಡೇವಿಡ್ ಬ್ರೇವಿಸ್ ಉತ್ತಮ ಬ್ಯಾಟಿಂಗ್ನಿಂದ ಚೆನ್ನೈ 190 ರನ್ಗಳನ್ನು ಕಲೆಹಾಕುವ ಮೂಲಕ ಆದರೆ ಉತ್ತಮ ಬೌಲಿಂಗನ್ನು ಮಾಡಿದ ಪಂಜಾಬ್ ಸೂಪರ್ ಕಿಂಗ್ಸ್ ಚಹಲ್ ಹ್ಯಾಟ್ರಿಕ್ ವಿಕೆಟ್ ತೆಗೆಯುವ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನು 200ರ ಗಡಿ ದಾಟಿಸಲು ಬಿಡಲಿಲ್ಲ. ಅದರಂತೆ ಪಂಜಾಬ್ ಸೂಪರ್ ಕಿಂಗ್ಸ್ ಓಪನರ್ಸ್ ಪ್ರಭು ಸಿಮ್ರಾನ್ ಸಿಂಗ್ ಆಕರ್ಷಕ ಅರ್ಧಶತಕ ಸಿಡಿಸುವ ಮೂಲಕ, ಶ್ರೇಯಸ್ ಅಯ್ಯರ್ ಸಹ ಅರ್ಧಶತಕ ಸಿಡಿಸುವ ಮೂಲಕ ಪಂಜಾಬ್ ವಿಜಯವನ್ನು ಸಾಧಿಸುತ್ತದೆ. CSK ತನ್ನ ಈ ಸೋಲಿನ ಮೂಲಕ IPL 2025 ಸೀಸನ್ನಿಂದ ಎಲಿಮಿನೇಟ್ ಆಗಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಸೋಲಲು ಕಾರಣ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಯಾವುದು ಎಂದು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.